ಹೌ ಟು ಗ್ರೋ ಆನ್ ಯೂಟ್ಯೂಬ್. ಈ ಟಾಪಿಕ್ ಮೇಲಂತೂ ಎಷ್ಟೊಂದು ಚಾನೆಲ್ಗಳಿದೆ, ಎಷ್ಟೋ ಜನ ಯೂಟ್ಯೂಬ್ ಇಂದ ಸೆಲೆಬ್ರಿಟೀಸ್ ಕೂಡ ಆಗ್ಬಿಟ್ಟಿದ್ದಾರೆ. ಆದ್ರೆ ಇವರೆಲ್ಲರ ಮಧ್ಯದಲ್ಲಿ ಡಾಕ್ಟರ್ ಬ್ರೋ ಮಾತ್ರ ಒಂದು ಬ್ರ್ಯಾಂಡ್. ನಮಸ್ಕಾರ ದೇವರು, ನಮಸ್ಕಾರ ದೇವರು, ನಮಸ್ಕಾರ ದೇವರು, ನಮಸ್ಕಾರ ದೇವರು, ನಮಸ್ಕಾರ ದೇವರು, ನಮಸ್ಕಾರ ದೇವರು. ಯೂಟ್ಯೂಬ್ ಅಲ್ಲಿ ಒಂದು ಬ್ರ್ಯಾಂಡ್ ಕ್ರಿಯೇಟ್ ಮಾಡ್ಬೇಕಂದ್ರೆ ನಿಮ್ಮ ವಿಡಿಯೋಸ್ ನ ಜಾಸ್ತಿ ಜನ ನೋಡ್ಬೇಕು. ನಿಮ್ಮ ವಿಡಿಯೋಸ್ ನ ಜಾಸ್ತಿ ಜನ ನೋಡ್ಬೇಕಂದ್ರೆ ನಿಮ್ಮ ತಮ್ನೇಲ್ ಚೆನ್ನಾಗಿರ್ಬೇಕು. ಈ ಸಿನಿಮಾಗೆ ಪೋಸ್ಟರ್ ಹೇಗಿರೋದಲ್ಲ ಹಾಗೆ ಒಂದು ಒಳ್ಳೆ ತಮ್ನೇಲ್ ಅಲ್ಲಿ ಆಡ್ ಮಾಡೋಕೆ ಎಲ್ಲ ಇದ್ರು, ರಿಮೂವ್ ಮಾಡೋಕೇನು ಇರಬಾರ್ದು. ಈ ಸೀಕ್ರೆಟ್ ಡಾಕ್ಟರ್ ಬ್ರೋಗೆ ಗೊತ್ತು, ಆದ್ರೆ ನಿಮ್ಗೆ ಗೊತ್ತಿಲ್ಲ. ಅದಕ್ಕೆ ಅವ್ರ ತಮ್ನೇಲ್ಸ್ಗೆ ಅಷ್ಟೊಂದು ಕ್ಲಿಕ್ ಆಗುತ್ತೆ, ನೀವು ಬರೀ ನಿಂತು ನೋಡ್ತಾ ಇರ್ತೀರ. ಪ್ರೊಫೆಷನಲ್ ತಮ್ನೇಲ್ ಮಾಡಕ್ಕೆ ನೀವೇನ್ ಡಿಸೈನರ್ ಆಗ್ಬೇಕಂತ ಏನಿಲ್ಲ. ನಿಮ್ಮ ಹತ್ರ ಈ 4 ಪಾಯಿಂಟ್ಸ್ ಬಗ್ಗೆ ನಾಲೆಜ್ ಇದ್ರೆ ಸಾಕು. ಈ 4 ಪಾಯಿಂಟ್ಸ್ ನಿಮ್ಗೆ ಗೊತ್ತಾದ್ರೆ ನೀವು ಫೋನ್ ಅಲ್ಲಿನೇ ಈ ತರ ತಮ್ನೇಲ್ಸ್ ಮಾಡಬಹುದು. ಪೂರಾ ಪ್ರೊಸೆಸ್ ಗೊತ್ತಾಗ್ಬೇಕಂದ್ರೆ ವಿಡಿಯೋ ಕೊನೆವರೆಗೂ ನೋಡಿ. ನಂಬರ್ 1, ಕಲರ್ ಕಾಂಬಿನೇಷನ್. ಏನ್ ಮಾಡಕ್ಕೂ ಮುಂಚೆ ನಿಮ್ಗೆ ಕಲರ್ ಸೈಕಾಲಜಿ ಬಗ್ಗೆ ಗೊತ್ತಿರಬೇಕು. ಇಲ್ಲಾಂದ್ರೆ ಎಲ್ಲ ಕರೆಕ್ಟ್ ಮಾಡಿದ್ರು ಈ ತರ ಏನಾದ್ರು ಮಾಡ್ಬಿಡ್ತೀರಾ. ಕಲರ್ ಕಾಂಬಿನೇಷನ್ ಅಲ್ಲಿ 2 ಪಾಯಿಂಟ್ ಬರುತ್ತೆ, ಕಾಂಪ್ಲಿಮೆಂಟರಿ ಕಲರ್ಸ್, ಕಾಂಟ್ರಾಸ್ಟಿಂಗ್ ಕಲರ್ಸ್. ಬಿಡಿಸಿ ಹೇಳ್ಬೇಕಂದ್ರೆ ಕಾಂಪ್ಲಿಮೆಂಟರಿ ಕಲರ್ಸ್ ಜೊತೆಗೆ ಚೆನ್ನಾಗಿ ಕಾಣಿಸುತ್ತೆ. ಇದು ಕಲರ್ ವೀಲಿಂದ ಗೊತ್ತಾಗುತ್ತೆ. ಎಕ್ಸಾಂಪಲ್ ಗ್ರೀನ್ ರೆಡ್ ಕಾಂಪ್ಲಿಮೆಂಟರಿ ಕಲರ್ಸ್, ಮತ್ತೆ ಯೆಲ್ಲೋ ಪರ್ಪಲ್ ಕಾಂಪ್ಲಿಮೆಂಟರಿ ಕಲರ್ಸ್. ಆದ್ರೆ ಗ್ರೀನ್ ಪರ್ಪಲ್ ಕಾಂಪ್ಲಿಮೆಂಟರಿ ಕಲರ್ಸ್ ಅಲ್ಲ. ಕಾಂಟ್ರಾಸ್ಟಿಂಗ್ ಕಲರ್ಸ್ ಒಂದರಿಂದ ಇನ್ನೊಂದು ಆಪೋಸಿಟ್ ಇರುತ್ತೆ. ಎಕ್ಸಾಂಪಲ್ ಬ್ಲಾಕ್ ಮತ್ತೆ ವೈಟ್. ಡಾಕ್ಟರ್ ಬ್ರೋ ಎಲ್ಲಾ ವಿಡಿಯೋಸ್ ತಮ್ನೇಲ್ ಅಲ್ಲಿ ಜಾಸ್ತಿ ಯೆಲ್ಲೋ ಮತ್ತೆ ವೈಟ್ ಯೂಸ್ ಮಾಡ್ತಾರೆ. ನೀವು ಕೂಡ ತಮ್ನೇಲ್ಸ್ ಮಾಡಬೇಕಾದ್ರೆ ಕಾಂಪ್ಲಿಮೆಂಟರಿ ಮತ್ತೆ ಕಾಂಟ್ರಾಸ್ಟಿಂಗ್ ಕಲರ್ಸ್ ಚೂಸ್ ಮಾಡಿ. ನಿಮ್ಗೆ ಕಲರ್ ಸೈಕಾಲಜಿ ಅರ್ಥ ಆಗಿದ್ರೆ ಇವಾಗ ನಾವು ಟೆಕ್ಸ್ಟ್ ಸ್ಟೈಲ್ಸ್ ನೋಡೋಣ. ಟೆಕ್ಸ್ಟ್ ಅಲ್ಲಿ ನೀವು ಯಾವ ಫಾಂಟ್ ಯೂಸ್ ಮಾಡ್ತಿರೋ ಅದ್ರ ಮೇಲೆ ನಿಮ್ ತಮ್ನೇಲ್ ವೈಬ್ ಅಫೆಕ್ಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನೀವು ನೋಡಬಹುದು ಯಾವ ತರ ಫಾಂಟ್ ಚೇಂಜ್ ಇಂದ ತಮ್ನೇಲ್ ಅನ್ಅಟ್ರಾಕ್ಟಿವ್ ಆಗ್ತದೆ ಅಂತ. ನೀವು ಇದು ತಪ್ಪು ಮಾಡದೇನೆ ಯಾವಾಗಲೂ ಇಂಗ್ಲಿಷ್ ಗೆ ಸ್ಯಾನ್ಸ್ ಸೆರಿಫ್ ಫಾಂಟ್ ಯೂಸ್ ಮಾಡಿ, ಕನ್ನಡಕ್ಕೆ ನೋಟೋ ಸ್ಯಾನ್ಸ್ ಇಲ್ಲ ನೋಟೋ ಸೆರಿಫ್ ಯೂಸ್ ಮಾಡಿ. ಇವಾಗ ನಿಮ್ಗೆ ಫಾಂಟ್ಸ್ ಎಲ್ಲಿ ಸಿಗುತ್ತೆ ಮತ್ತೆ ಡಾಕ್ಟರ್ ಬ್ರೋ ಅವರ ತಮ್ನೇಲ್ ಅಲ್ಲಿ ಯಾವ ಫಾಂಟ್ ಯೂಸ್ ಮಾಡ್ತಾರೆ ಅನ್ನೋದನ್ನ ಮುಂದೆ ಈ ವಿಡಿಯೋದಲ್ಲಿ ಹೇಳ್ತೀನಿ. ಅಲ್ಲಿವರೆಗೂ ನಾವು ಇವಾಗ ಥರ್ಡ್ ಪಾರ್ಟ್ ಹೋಗೋಣ. ಸ್ಪೇಸಿಂಗ್. ನಿಮ್ ತಮ್ನೇಲ್ ಅಲ್ಲಿ ಯಾವ ಎಲಿಮೆಂಟ್ ಜಾಸ್ತಿ ಸ್ಪೇಸ್ ತಗೊಳುತ್ತೋ ಎಲ್ಲರ ಕಣ್ಣು ಅದ್ರ ಮೇಲೆ ಇರುತ್ತೆ. ಅದಕ್ಕೆ ಯು ಹ್ಯಾವ್ ಟು ಮೇಕ್ ಶೋರ್ ಯಾವ ಎಲಿಮೆಂಟ್ ಗೆ ನೀವು ಎಷ್ಟು ಸ್ಪೇಸ್ ಕೊಡ್ತಿದ್ದೀರಾ ಅಂತ. ಮತ್ತೆ ನೀವು ನಿಮ್ ತಮ್ನೇಲ್ ಅಲ್ಲಿ ನಿಮ್ ಫೇಸ್ ರಿವೀಲ್ ಮಾಡ್ತಿದ್ದೀರಾ ಅಂದ್ರೆ ನೀವು 80/20 ರೂಲ್ ಫಾಲೋ ಮಾಡ್ಬೇಕಾಗುತ್ತೆ. ಅಂದ್ರೆ ನಿಮ್ ಫೇಸ್ ಬರೀ 20% ತಮ್ನೇಲ್ ಜಾಗದಲ್ಲಿ ಇರ್ಬೇಕು. ಇದರ ತರನೇ ಇಂಪಾರ್ಟೆಂಟ್ ಎಲಿಮೆಂಟ್ ಮೇಲೆ ಜನರು ಫೋಕಸ್ ಮಾಡ್ಬೇಕಂದ್ರೆ ಅದಕ್ಕೆ ಎನಫ್ ಸ್ಪೇಸ್ ಕೊಟ್ಟಿರ್ಬೇಕು. ಈ 3 ಪಾಯಿಂಟ್ಸ್ ನಿಮ್ ತಮ್ನೇಲ್ಗೆ ಒಂದ್ಸರಿ ಕ್ಲಿಕ್ ತರ್ಸಕ್ಕೆ ಸಾಕು. ಬಟ್ ನಿಮ್ ತಮ್ನೇಲ್ಗೆ ಜಾಸ್ತಿ ಸರ್ತಿ ಕ್ಲಿಕ್ ಬೇಕಂದ್ರೆ 4th ಪಾಯಿಂಟ್ ಇಂಪಾರ್ಟೆಂಟ್, ಬ್ರ್ಯಾಂಡ್ ಕನ್ಸಿಸ್ಟೆನ್ಸಿ. ನೀವು ನಿಮ್ ಚಾನೆಲ್ ತಮ್ನೇಲ್ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿದ್ರೆ, ಅಂದ್ರೆ ಎಲ್ಲಾ ತಮ್ನೇಲ್ ಸ್ಟೈಲ್ ಸೇಮ್ ಫಾಲೋ ಮಾಡಿದ್ರೆ ನಿಮ್ ಕಾಂಪಿಟೇಟರ್ಸ್ ಗಿಂತ ಔಟ್ ಶೈನ್ ಆಗ್ಬಹುದು. ಯಾಕಂದ್ರೆ ಜನರು ತಮ್ನೇಲ್ ನೋಡಿನೇ ಈ ವಿಡಿಯೋ ಯಾರ್ದು ಅಂತ ಡಿಸೈಡ್ ಮಾಡ್ಬಿಡ್ತಾರೆ. ಇದು ಅವ್ರ ರಿಯಾಕ್ಷನ್ ಟೈಮ್ ನ ಕಮ್ಮಿ ಮಾಡುತ್ತೆ. ಅಂದ್ರೆ ನಿಮ್ ವಿಡಿಯೋಸ್ಗೆ ಬೇಗ ಕ್ಲಿಕ್ ಮಾಡ್ತಾರೆ ಮತ್ತೆ ನಿಮ್ CTR ಹೈ ಆಗುತ್ತೆ. ಬ್ರ್ಯಾಂಡ್ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ಬೇಕಂದ್ರೆ ಸೇಮ್ ಕಲರ್, ಥೀಮ್ ಅಂಡ್ ಫಾಂಟ್ ಯೂಸ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಡಾಕ್ಟರ್ ಬ್ರೋ ಅವರ ತಮ್ನೇಲ್ಸ್ ಅಲ್ಲಿ ಥೀಮ್ ಸೇಮ್ ಇರುತ್ತೆ, ಯೆಲ್ಲೋ ಆರ್ ವೈಟ್ ಟೆಕ್ಸ್ಟ್ ಯೂಸ್ ಮಾಡ್ತಾರೆ. ನಿಮ್ಗೆ ಈ 4 ಪಾಯಿಂಟ್ಸ್ ಅರ್ಥ ಆಗಿದ್ರೆ ನೀವು ಆಲ್ರೆಡಿ 50% ರೆಡಿ ಆಗಿದ್ದೀರಾ ಒಂದು ಪ್ರೊಫೆಷನಲ್ ತಮ್ನೇಲ್ ಮಾಡಕ್ಕೆ. ಟ್ಯೂಟೋರಿಯಲ್ ಹೋಗೋಕ್ಕಿಂತ ಮುಂಚೆ ನಿಮ್ಗೆ ತಮ್ನೇಲ್ ಮಾಡಕ್ಕೆ ಇನ್ನೊಂದ್ ಸ್ವಲ್ಪ ಪಾಯಿಂಟ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ನಂಬರ್ 1, ಯೂಸ್ ಲೆಸ್ ಎಲಿಮೆಂಟ್ಸ್. ನಿಮ್ ತಮ್ನೇಲ್ ಅಲ್ಲಿ ಎಷ್ಟು ಕಮ್ಮಿ ಎಲಿಮೆಂಟ್ಸ್ ಇರುತ್ತೋ ಅಷ್ಟೇ ಸ್ಪೆಸಿಫಿಕ್ ಮತ್ತೆ ಅಷ್ಟೇ ಚೆನ್ನಾಗಿ ಕಾಣಿಸುತ್ತೆ. ಜನರಿಗೆ ಈ ತರ ತಮ್ನೇಲ್ಸ್ ಅಟ್ರಾಕ್ಟಿವ್ ಅನ್ಸುತ್ತೆ. ನಂಬರ್ 2, ಅಲೈನ್ಮೆಂಟ್. ಅಲೈನ್ಮೆಂಟ್ ಸರಿ ಇಲ್ಲ ಅಂದ್ರೆ ಎಂಟಿ ಸ್ಪೇಸ್ ಕ್ರಿಯೇಟ್ ಆಗುತ್ತೆ ಮತ್ತೆ ನೀವು ಇಷ್ಟು ಕಷ್ಟಪಟ್ಟಿದ್ದು ವೇಸ್ಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇದನ್ನ ನೋಡಿ, ಬರೀ ಅಲೈನ್ಮೆಂಟ್ ಚೇಂಜ್ ಮಾಡಿದಕ್ಕೆ ಎಷ್ಟು ಎಫೆಕ್ಟ್ ಆಗ್ತಿದೆ ಅಂತ. ನಂಬರ್ 3, ಆಪ್ಟಿಮೈಸಿಂಗ್ ಫಾರ್ ಆಲ್ ಡಿವೈಸಸ್. ನಿಮ್ ವಿಡಿಯೋಸ್ ಎಲ್ಲಾ ಡಿವೈಸಸ್ ಅಲ್ಲಿ ನೋಡೋ ಸಾಧ್ಯತೆ ಇದೆ. ಅದಕ್ಕೆ ಎನ್ಶೋರ್ ನಿಮ್ ತಮ್ನೇಲ್ ಯಾವ್ಯಾವ ಡಿವೈಸ್ ಅಲ್ಲಿ ಯಾವ್ಯಾವ ತರ ಕಾಣಿಸುತ್ತೆ. ಇದಕ್ಕೆ ತಮ್ನೇಲ್ ಪ್ರಿವ್ಯೂ ಅಂತ ಒಂದು ವೆಬ್ಸೈಟ್ ಇದೆ. ಇಲ್ಲಿಗೆ ಹೋಗಿ ನೀವು ನಿಮ್ ತಮ್ನೇಲ್ ಅಪ್ಲೋಡ್ ಮಾಡಿ ನೀವು ಬೇರೆ ಡಿವೈಸಸ್ ಅಲ್ಲಿ ಹೇಗೆ ಕಾಣಿಸುತ್ತೆ ಅಂತ ನೋಡಬಹುದು. ಇವಾಗ ಟ್ಯುಟೋರಿಯಲ್ ಕಡೆ ಹೋಗೋಣ. ನಾನ್ ನಿಮ್ಗೆ ಈ ವಿಡಿಯೋದೇ ತಮ್ನೇಲ್ ಹೇಗ್ ಮಾಡ್ಬೇಕಂತ ತೋರಿಸ್ತೀನಿ, ಯಾಕಂದ್ರೆ ಇದರಲ್ಲಿ ತುಂಬಾ ಫೀಚರ್ಸ್ ಯೂಸ್ ಮಾಡಿದೀನಿ. ಮೊದಲು ಎಲ್ಲ ಎಲಿಮೆಂಟ್ಸ್ ಡೌನ್ಲೋಡ್ ಮಾಡ್ಬಿಡೋಣ. ಅದಕ್ಕೆ ಕ್ರೋಮ್ ಬ್ರೌಸರ್ ಗೆ ಹೋಗಿ ಬೇಕಾಗಿರುವ 3 ಡಾಕ್ಟರ್ ಬ್ರೋ ತಮ್ನೇಲ್ಸ್ ಡೌನ್ಲೋಡ್ ಮಾಡ್ತಿದ್ದೀನಿ. ಎಲಿಮೆಂಟ್ಸ್ ಡೌನ್ಲೋಡ್ ಮಾಡಾದ್ಮೇಲೆ ನಮ್ಗೆ ಇವಾಗ ಡಾಕ್ಟರ್ ಬ್ರೋದು ಒಂದು ಫೋಟೋ ಬೇಕು, ಅದು ಬ್ಯಾಕ್ ಗ್ರೌಂಡ್ ಇಲ್ದಿರಬೇಕು. ಅದಕ್ಕೆ ನಾವು ಬ್ಯಾಕ್ ಗ್ರೌಂಡ್ ರಿಮೂವರ್ ಗೆ ಹೋಗ್ಬಿಟ್ಟು ಬ್ಯಾಕ್ ಗ್ರೌಂಡ್ ರಿಮೂವ್ ಮಾಡ್ಕೊಳ್ಳೋಣ. ಅದಾದ್ಮೇಲೆ PNG ಟ್ರೀ ಇಂದ ಒಂದು ಗ್ರಾಫ್ ಡೌನ್ಲೋಡ್ ಮಾಡ್ಕೊಳ್ಳೋಣ. ಎಲ್ಲ ಎಲಿಮೆಂಟ್ಸ್ ಒಂದ್ ಕಡೆ ಆದ್ಮೇಲೆ ಇವಾಗ ಎಡಿಟಿಂಗ್ ಟೂಲ್ ಯೂಸ್ ಮಾಡ್ತಾ ಇರೋದು ನಾವು ಕ್ಯಾನ್ವಾ. ಎಲ್ಲಕ್ಕಿಂತ ಮೊದಲು ಯೂಟ್ಯೂಬ್ ತಮ್ನೇಲ್ ಅಂತ ಸರ್ಚ್ ಮಾಡಿ ಒಂದು ಖಾಲಿ ಡಿಸೈನ್ ಓಪನ್ ಮಾಡ್ಕೊಳ್ಳೋಣ. ವೈಟ್ ಡಿಸೈನ್ ಇರೋದನ್ನ ನಾವು ಇವಾಗ ಕಲರ್ ಬ್ಲಾಕ್ ಮಾಡ್ಕೊಳ್ಳೋಣ. ಇವಾಗ ಡೌನ್ಲೋಡ್ ಮಾಡಿರೋ ಎಲಿಮೆಂಟ್ಸ್ ನ ಅಪ್ಲೋಡ್ ಮಾಡ್ಬಿಟ್ಟು ಗ್ರಾಫ್ PNG ನ ಡಿಸೈನ್ ಗೆ ಆಡ್ ಮಾಡಿ ಅಲೈನ್ ಮಾಡೋಣ. ನೆಕ್ಸ್ಟ್ ಬ್ಯಾಕ್ ಗ್ರೌಂಡ್ ಕಲರ್ಸ್ ಆಡ್ ಮಾಡೋ ಟೈಮ್ ನಾನು ಕಾಂಪ್ಲಿಮೆಂಟರಿ ಕಲರ್ಸ್ ಯೂಸ್ ಮಾಡ್ತೀನಿ. ರೆಡ್ ಗೆ ಕಾಂಪ್ಲಿಮೆಂಟರಿ ಕಲರ್ ಅಂದ್ರೆ ಗ್ರೀನ್. ಇದನ್ನ ಮೊದಲೇ ಈ ವಿಡಿಯೋದಲ್ಲಿ ನೋಡಿದ್ವಿ. ಅದಕ್ಕೆ ಇವಾಗ ನಾನು ಡಿಸೈನ್ ಗೆ ಫಸ್ಟ್ ರೆಡ್ ಆಡ್ ಮಾಡ್ಕೊಂಡೆ. ಅದರ ಪೊಸಿಷನ್ ನಾವು ಬ್ಯಾಕ್ವರ್ಡ್ ಮಾಡ್ಕೊಂಡು ಅದಾದ್ಮೇಲೆ ನಾವು ಇವಾಗ ಟ್ರಾನ್ಸ್ಪರೆನ್ಸಿ ಕಮ್ಮಿ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಇವಾಗ ನಾನು ಗ್ರೀನ್ ಕಲರ್ ಡಿಸೈನ್ ಗೆ ಆಡ್ ಮಾಡಿ ಸೇಮ್ ಪ್ರೊಸೀಜರ್ ಫಾಲೋ ಮಾಡ್ತೀನಿ. ಈಗ ಮೇನ್ ಎಲಿಮೆಂಟ್ ಆಡ್ ಮಾಡೋಣ. 80/20 ರೂಲ್ ಫಾಲೋ ಮಾಡ್ತಾ 20% ಮಾತ್ರ ಡಾಕ್ಟರ್ ಬ್ರೋ ಫೇಸ್ ಇಟ್ಕೋತೀನಿ. ಅದಾದ್ಮೇಲೆ ಶಾಡೋ ಆಡ್ ಮಾಡೋದು ತುಂಬಾ ಇಂಪಾರ್ಟೆಂಟ್, ಯಾಕಂದ್ರೆ ನಿಮ್ ತಮ್ನೇಲ್ ಗೆ ಅದು 3D ಎಫೆಕ್ಟ್ ಕೊಡುತ್ತೆ. ಮತ್ತೆ ಈಗ ನಾನು ತಮ್ನೇಲ್ ಗೆ ಡೀಟೇಲಿಂಗ್ ಕೊಡ್ಬೇಕಂತ ಸೆಕೆಂಡರಿ ಎಲಿಮೆಂಟ್ಸ್ ಆಡ್ ಮಾಡ್ತಾ ಇದೀನಿ. ಕೊನೆಗೆ ಸ್ಯಾನ್ಸ್ ಸೆರಿಫ್ ಫಾಂಟ್ ಯೂಸ್ ಮಾಡಿ ಒಂದು ಆರೋ ಆಡ್ ಮಾಡ್ಕೊಂಡ್ರೆ ನಿಮ್ ನೋಡಬಹುದು ನಮ್ ಪ್ರೊಫೆಷನಲ್ ತಮ್ನೇಲ್ ರೆಡಿ. ಈಗ ಇದನ್ನ ಡೌನ್ಲೋಡ್ ಮಾಡ್ಕೊಬಿಡೋಣ. ನಾನು ಈ ಟ್ಯುಟೋರಿಯಲ್ ಅಲ್ಲಿ ಎಲ್ಲಾ ಫೀಚರ್ಸ್ ಅಂಡ್ ಎಲಿಮೆಂಟ್ಸ್ ಕವರ್ ಮಾಡಿದೀನಿ. ಐ ಹೋಪ್ ನೀವು ಈ ಸ್ಟೆಪ್ಸ್ ಫಾಲೋ ಮಾಡ್ಕೊಂಡು ಒಂದು ಕ್ಲಿಕ್ಕೇಬಲ್ ತಮ್ನೇಲ್ ಮಾಡ್ತೀರಾ ಅಂತ.